ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಈ ದಿನ ಬಹಳ ವಿಶೇಷವಾದಂತಹ ಮಹಿಮಾನ್ವಿತವಾದಂತಹ ಒಂದು ಸ್ತೋತ್ರ ವಾಂಗ್ಮಯದ ಬಗ್ಗೆ ಹೇಳಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಈಗ ವಿಶೇಷವಾಗಿ ಲಲಿತಾ ನವರಾತ್ರಿ ನಡೀತಾ ಇದೆ. ಆ ನವರಾತ್ರಿಯಲ್ಲಿ ಆ ಪರದೇವತೆಯ ಮಹಿಮೆಯನ್ನ ಕೇಳೋದ್ರಿಂದ ಅವಳ ಅನುಗ್ರಹ ಎಲ್ಲರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಲೋಕದಲ್ಲಿ ಬಹಳ ವಿಶೇಷವಾದಂತಹ ವಾಂಗ್ಮಯಗಳಿವೆ. ವ್ಯಾಸ ಭಗವಾನರು ಮತ್ತು ವಾಲ್ಮೀಕಿ ಮಹರ್ಷಿಗಳು ವಾಂಗ್ಮಯಗಳಿಗೆಲ್ಲ ಸೂರ್ಯ ಚಂದ್ರರ ಹಾಗೆ. ಅವರಲ್ಲದೆ ಇತರರು ಕೊಟ್ಟಿರ್ತಕ್ಕಂತಹ ವಾಂಗ್ಮಯ, ಅದರಲ್ಲೂ ಪ್ರತ್ಯೇಕವಾಗಿ ಶಂಕರ ಭಗವತ್ಪಾದ ಸ್ವಾಮಿಯವರು ಈ ಲೋಕವನ್ನ ಉದ್ಧರಿಸಲೆಂದು ಪ್ರಕರಣ ಗ್ರಂಥಗಳಿಗೆ ಭಾಷ್ಯವನ್ನ ರಚಿಸಿ, ಪ್ರಸ್ಥಾನತ್ರಯ ಭಾಷ್ಯ, ಹಾಗೆಯೇ ಮಹಾನುಭಾವರು ಇತರೆ ಅನೇಕ ಗ್ರಂಥಗಳಿಗೂ ಕೂಡ ಭಾಷ್ಯವನ್ನ ರಚಿಸಿ ಅನೇಕ ಸ್ತೋತ್ರಗಳನ್ನ ಕೊಟ್ಟಿದ್ದಾರೆ. ಇನ್ನು ಪ್ರತ್ಯೇಕವಾಗಿ ಸನಾತನ ಧರ್ಮದಲ್ಲಿರುವ ವಾಂಗ್ಮಯ ಜೀವಿಗಳ ಉದ್ಧಾರಕ್ಕಾಗಿ ಇದರಲ್ಲಿ ಪ್ರತಿಪಾದಿಸಿರುವ ವಾಂಗ್ಮಯ ಬೇರೆ ಎಲ್ಲೂ ಕಾಣಿಸೋದಿಲ್ಲ. ಎಲ್ಲ ವಾಂಗ್ಮಯಗಳು ಒಂದು ತೂಕವಾದರೆ ಮೂಕ ಪಂಚಶತಿ ಒಂದು ತೂಕ ಅಂತ ಹೇಳಬಹುದು. ಸರಸ್ವತಿ ದೇವಿಯ ಅನುಗ್ರಹದಿಂದ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲದಿಂದ ಕವಿತ್ವವನ್ನ ಹೇಳಿದವರು ಕೆಲವರಾದ್ರೆ, ಭಗವತಿಯು ಅನುಗ್ರಹದಿಂದ ನಾಲಿಗೆಯ ಮೇಲೆ ಬೀಜಾಕ್ಷರವನ್ನ ಬರೆದಿದ್ದರಿಂದ ಕವಿಗಳಾದವರು ಕೆಲವರು. ಜಗನ್ಮಾತೆಯನ್ನ ನಿರಂತರವಾಗಿ ಉಪಾಸಿಸಿ ಅಮ್ಮನವರ ಅನುಗ್ರಹ ವಿಶೇಷವಾಗಿ ಲೋಕೋದ್ಧಾರಕ್ಕಾಗಿ ವಾಗ್ಮಯವನ್ನ ಕೊಟ್ಟಂತವರು ಇನ್ನೂ ಕೆಲವರು. ಪ್ರಪಂಚ ಚರಿತ್ರೆಯಲ್ಲೇ ಒಬ್ಬ ಮೂಕ ವ್ಯಕ್ತಿ, ಅಂದ್ರೆ ಹುಟ್ಟಿನಿಂದಲೂ ಮಾತು ಬಾರದಂತಹ ಮೂಕನಾದ ವ್ಯಕ್ತಿ, ಕಿವಿ ಕೇಳಿಸದಂತಹ ವ್ಯಕ್ತಿ, ಕೇವಲ ಪರದೇವತೆಯ ಅನುಗ್ರಹದಿಂದ 2 ಗಂಟೆಗಳ ಕಾಲ ಮಾತನಾಡಿದರೆ ಅದು ಯಾರು ಬರೆದಿಟ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅದನ್ನ ಬರೆಯೋದಕ್ಕೂ ಪಕ್ಕದಲ್ಲಿ ಯಾರು ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ, ಆಶ್ಚರ್ಯಕರವಾದಂತಹ ಅಂತ ಸಂದರ್ಭದಲ್ಲಿ ಬಂದ ಕವಿತ್ವವೇ ಮೂಕ ಪಂಚಶತಿ. ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದಾದ್ಯಂತ ಸಂಚರಿಸಿ ಮುಂದಿನ ತಲೆಮಾರುಗಳಿಗಾಗಿ ದೇಶದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನ ಸ್ಥಾಪಿಸಿದರು. ಅವುಗಳನ್ನೇ ಚತುರಾಮ್ನಾಯ ಪೀಠಗಳು ಅಂತ ಕರೀತಾರೆ. ಈ ಚತುರಾಮ್ನಾಯ ಪೀಠಗಳ ಜೊತೆಗೆ ಆದಿಶಂಕರರು ತಮ್ಮ ದಿಗ್ವಿಜಯ ಯಾತ್ರೆಯನ್ನ ಮುಗಿಸಿದ ನಂತರ ತಮಿಳುನಾಡಿನ ಸುಪ್ರಸಿದ್ಧ ಕ್ಷೇತ್ರವಾದ ಕಾಂಚೀಪುರದಲ್ಲಿ ಒಂದು ಶಂಕರ ಪೀಠವನ್ನ ಸ್ಥಾಪಿಸಿದ್ರಂತೆ. ಅದೇ ಕಂಚಿ ಕಾಮಕೋಟಿ ಮಠವಾಗಿ ವಿಶ್ವವಿಖ್ಯಾತಿಯನ್ನ ಪಡೆದಿದೆ. ಜಗದ್ಗುರು ಆದಿಶಂಕರರ ನಂತರ ಆ ಪೀಠವನ್ನ ಅವರ ಶಿಷ್ಯರು ಅಲಂಕರಿಸಿ ಧರ್ಮ ರಕ್ಷಣೆಗಾಗಿ ಶ್ರಮಿಸ್ತಾ ಇದ್ದಾರೆ. ಇನ್ನು ಈ ಮೂಕ ಪಂಚಶತಿ ಯಾವ ದೇವತೆಯ ಕುರಿತಾದಂತಹ ಸ್ತೋತ್ರ ಅಂದ್ರೆ, ಕಾಂಚೀಪುರದಲ್ಲಿ ನೆಲೆಸಿರುವಂತಹ ಕಾಮಾಕ್ಷಿ ಪರದೇವತೆಗೆ ಸಂಬಂಧಿಸಿದಂತಹ ಬಹಳ ಶ್ರೇಷ್ಠವಾದ ಸ್ತೋತ್ರ ವಾಂಗ್ಮಯ. ಕಾಂಚೀಪುರ ಅಂದ್ರೆ ಸಪ್ತ ಮೋಕ್ಷ ಪುರಿಗಳಲ್ಲೊಂದು. ಯಾವುದು ಆ ಸಪ್ತ ಮೋಕ್ಷ ಪುರಿಗಳು ಅಂದ್ರೆ, ಅಯೋಧ್ಯ, ಮಥುರಾ, ಮಾಯ, ಕಾಶಿ, ಕಾಂಚಿ, ಅವಂತಿಕ, ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಿಕ. ಅಯೋಧ್ಯ, ಮಥುರಾ, ಹರಿದ್ವಾರ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ದ್ವಾರಕ. ಈ 7 ಮೋಕ್ಷಪುರಿಗಳಲ್ಲಿ 6 ಕ್ಷೇತ್ರಗಳು ಉತ್ತರ ಭಾರತದಲ್ಲಿದ್ರೆ ಕಾಂಚೀಪುರ ಮಾತ್ರ ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂತಹ ಏಕೈಕ ಮೋಕ್ಷಪುರಿ ಅಂತಲೇ ಹೇಳ್ಬೋದು. ಇದು ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಕೂಡ ಒಂದು. ಅಲ್ಲಿ ಸತೀದೇವಿಯ ನಾಭಿ ಬಿದ್ದ ಕ್ಷೇತ್ರ ಅಂತಲೂ ಕೂಡ ಹೇಳ್ತಾರೆ. ಶಕ್ತಿಪೀಠಗಳು ಅಂದ್ರೆ 18 ಅಲ್ಲ, ಲೆಕ್ಕ ಹಾಕಲು ಸಾಧ್ಯವಾಗದಷ್ಟು ಅನೇಕ ಶಕ್ತಿಪೀಠಗಳಿವೆ ಅಂತ ದೇವಿ ಭಾಗವತ ಮಹಾಪುರಾಣದಲ್ಲಿ 108 ಶಕ್ತಿಪೀಠಗಳಿವೆ ಅಂತಲೂ
ಅವುಗಳ ಹೆಸರಿನ ಸಹಿತ ಅಲ್ಲಿ ನಾವು ನೋಡಬಹುದಾಗಿದೆ. 108ರಲ್ಲಿ ಮತ್ತೆ 64 ವಿಶೇಷ ಅಂತ ಹೇಳ್ತಾರೆ. ಆ 64ರಲ್ಲೂ ಮತ್ತೆ 52 ಮುಖ್ಯ ಶಕ್ತಿಪೀಠಗಳಂತ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ 18, ಅದರಲ್ಲೂ ಮುಖ್ಯವಾಗಿ 3 ಪೀಠಗಳನ್ನ ಬಹಳ ವಿಶೇಷ ಅಂತ ಹೇಳ್ತಾರೆ. ಅವುಗಳಲ್ಲಿ ಮೊದಲನೇದೇ ಕಾಮಗಿರಿ ಪೀಠ, ಇದೇ ಕಾಂಚೀಪುರ. ಎರಡನೇದು ಜಾಲಂಧರ ಪೀಠ, ಮೂರನೇದು ಓಢ್ಯಾಣ ಪೀಠ. ಈ 3 ಪೀಠಗಳಲ್ಲಿ ಮೊದಲನೆಯ ಪೀಠವೇ ಕಾಮಗಿರಿ ಪೀಠ. ಇದನ್ನೇ ಕಾಮಕೋಟಿ ಅಂತಲೂ ಕೂಡ ಕರೀತಾರೆ. ಲಲಿತಾ ಅಮ್ಮನವರ ದಿವ್ಯ ಮಂಗಳ ವಿಗ್ರಹವನ್ನ ಧ್ಯಾನಿಸ್ತಾ ಧ್ಯಾನ ಶ್ಲೋಕ ಮಾತ್ರವಲ್ಲದೆ ಸಹಸ್ರನಾಮದಲ್ಲಿ ಕೂಡ ವಿವರಿಸ್ತಾರೆ. ಏನಂತ? ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರ ಸಾಯಕ ಅಂತ. ಅಂದ್ರೆ ಕಬ್ಬಿನ ಬಿಲ್ಲು, ಪುಷ್ಪಬಾಣ, ಪಾಶಾಂಕುಶಗಳನ್ನ ಧರಿಸಿರುವಂತಹ ರೂಪವನ್ನ ನಾವು ನೋಡ್ತೇವೆ. ಆ ತಾಯಿ ಶ್ರೀವಿದ್ಯಾದಿ ದೇವತೆ. ಶ್ರೀವಿದ್ಯೆ ಅನ್ನೋದು ಒಂದು ಉಪಾಸನ ವಿದ್ಯೆ. ಆ ಉಪಾಸನ ವಿದ್ಯೆಯ ಸ್ವರೂಪ ಈ ರೀತಿ ಆಗಿರುತ್ತೆ ಅಂತ ನಾವು ಧ್ಯಾನ ಶ್ಲೋಕದಲ್ಲಿ ನೋಡ್ತೇವೆ. ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತಪಾಶಾಂಕುಶ ಪುಷ್ಪಬಾಣ ಚಾಪಾಂ ಅಣಿಮಾಧಿಭಿರಾವೃತ ಮಯೂಕೈಹಿ ಅಹಮಿತ್ಯೇವ ವಿಭಾವಯೇ ಭವಾನಿ. ಅದರಲ್ಲಿ ಮೊಟ್ಟ ಮೊದಲ 2 ಭಾಗಗಳಲ್ಲಿ ಪರಮೇಶ್ವರಿಯ ರೂಪವನ್ನ ನೋಡಬಹುದು. ಅರುಣ ವರ್ಣದಿಂದ ಪ್ರಕಾಶಿಸ್ತಾ ಆ ತಾಯಿ ಧರಿಸಿರುವಂತಹ ಆಯುಧಗಳನ್ನ ವರ್ಣಿಸ್ತಾ ಇದ್ದಾರೆ. ನಂತರ ಅಣಿಮಾಧಿಭಿರಾವೃತ ಮಯೂಕೈಹಿ ಅಂದ್ರೆ ಶ್ರೀಚಕ್ರದಲ್ಲಿರುವ ದೇವತೆಗಳನ್ನೆಲ್ಲ ಈ ಒಂದು ಲೈನ್ನಲ್ಲೇ ಹೇಳಿದ್ದಾರೆ. ಎಲ್ಲ ದೇವತೆಗಳ ಜೊತೆ ಪರಿವೇಷ್ಟಿತಳಾದ ಬಿಂದುಸ್ಥಾನದಲ್ಲಿ ನೆಲೆಸಿರುವ ಬಿಂದು ಮಂಡಲ ವಾಸಿನಿಯಾದ ಲಲಿತಾ ಮಹಾತ್ರಿಪುರ ಸುಂದರಿ, ಅವಳನ್ನೇ ರಾಜರಾಜೇಶ್ವರಿ, ಮಹಾಕಾಮೇಶ್ವರಿ ಅನ್ನೋ ನಾಮಗಳಿಂದ ಕೂಡ ಪರಮೇಶ್ವರಿಯನ್ನ ಉಪಾಸಿಸ್ತಾರೆ. ಆ ಪರಮೇಶ್ವರಿ ಆ ರೂಪದಲ್ಲಿ ನೆಲೆಸಿರತಕ್ಕಂತಹ, ಅಂದ್ರೆ ಈ ಧ್ಯಾನ ಶ್ಲೋಕದಲ್ಲಿ ಹೇಳಿದಂತಹ ರೂಪದಲ್ಲಿ ನೆಲೆಸಿರುವಂತಹ ಏಕೈಕ ಕ್ಷೇತ್ರ ಅಂದ್ರೆ ಅದು ಕಾಂಚಿ ಕ್ಷೇತ್ರ. ಅಂದ್ರೆ ಅದು ಲಲಿತಾದೇವಿಯ ರೂಪವೇ. ಕಾಮಾಕ್ಷಿಯೇ ಲಲಿತಾದೇವಿ. ಆದ್ರಿಂದ ಅದು ಶ್ರೀವಿದ್ಯಾ ಕ್ಷೇತ್ರ. ಅಲ್ಲಿರೋದು ಶ್ರೀವಿದ್ಯಾದಿ ದೇವತೆಯಾದ ಜಗನ್ಮಾತ. ಇನ್ನು ಲಲಿತಾ ಅಮ್ಮನವರ ಹೆಸರೇನು? ಆಶ್ಚರ್ಯವಾಗಬಹುದು. ಲಲಿತಾ ಸಹಸ್ರನಾಮದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಮ್ಮ ಚಿದಗ್ನಿಕುಂಡದಿಂದ ಬಂದ ನಂತರ ಅವಳ ವೈಭವ, ಅವಳ ಸ್ವರೂಪವನ್ನ ವರ್ಣಿಸ್ತಾ ಹೋಗ್ತಾರೆ. ನಾಮವನ್ನ ಎಲ್ಲೂ ಹೇಳಲ್ಲ. ಎಲ್ಲಿ ಹೇಳ್ತಾರೆ ನಾಮನ ಅಂತ ಅಂದ್ರೆ ಮುಂದೆ ಹೇಳ್ತಾ ಹೇಳ್ತಾ ಸುಧಾಸಾಗರ ಮಧ್ಯಸ್ಥ, ಶ್ರೀಮನ್ನಗರದಲ್ಲಿ ಚಿಂತಾಮಣಿ ಗೃಹಾಂತಸ್ಥ ಅಂತ ಹೇಳ್ತಾರೆ. ಚಿಂತಾಮಣಿ ಗೃಹಾಂತಸ್ಥ, ಶ್ರೀಮನ್ನಗರ ನಾಯಿಕ ಅಂತ ಹೇಳ್ತಾ ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ. ಅಲ್ಲಿ ಲಲಿತಾ ಅಂತ ಆಗ್ಲಿ, ತ್ರಿಪುರ ಸುಂದರಿ ಅಂತ ಆಗ್ಲಿ, ಮಹಾಕಾಮೇಶ್ವರಿ ಅಂತ ಆಗ್ಲಿ ಹೇಳಿಲ್ಲ. ಸುಧಾಸಾಗರ ಮಧ್ಯದಲ್ಲಿ ಮಣಿದ್ವೀಪದ ಚಿಂತಾಮಣಿ ಗೃಹದಲ್ಲಿ ಪಂಚಬ್ರಹ್ಮಾಸನದ ಮೇಲೆ ಕುಳಿತಿರುವ ತಾಯಿಯ ಹೆಸರು ಕಾಮಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಲಲಿತಾ ಸಹಸ್ರನಾಮದಲ್ಲಿ. ಅವಳು ಏನ್ ಮಾಡ್ತಾ ಇದ್ದಾಳೆ? ಕಾಮದಾಯಿನಿ. ಕಾಮ ಅಂದ್ರೆ ಕೋರಿಕೆಗಳು, ಭಕ್ತರ ಕೋರಿಕೆಗಳನ್ನ ತೀರಿಸ್ತಾ ಇದ್ದಾಳೆ ಪರಮೇಶ್ವರಿ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನಮ್ಮ ಎಲ್ಲಾ ಕೋರಿಕೆಗಳನ್ನ ತೀರಿಸ್ತಕ್ಕಂತಹ ಪರಾಶಕ್ತಿ ಯಾರು ಅಂದ್ರೆ ಕಾಮಾಕ್ಷಿ ಪರದೇವತೆ ಅಂತ ತಿಳ್ಕೋಬೇಕು. ಈ ಅಮ್ಮನವರಿಗೆ ಇತರ ಲಕ್ಷಣಗಳ ಆಧಾರದ ಮೇಲೆ ಶ್ರೀಮನ್ ಮಹಾತ್ರಿಪುರ ಸುಂದರಿ ಅಂತ, ಮಹಾಕಾಮೇಶ್ವರಿ ಅಂತ, ಕೊನೆಯಲ್ಲಿ ಲಲಿತಾಂಬಿಕಾ ಅಂತ ಹೇಳ್ತಾರೆ. ಆದರೆ ಮೊದಲು ಬಂದ ನಾಮವೇ ಕಾಮಾಕ್ಷಿ. ಅದೇ ರೀತಿ ಲಲಿತಾದೇವಿಯ ಚರಿತ್ರೆಯನ್ನ ಹೇಳುವ ಬ್ರಹ್ಮಾಂಡ ಪುರಾಣದಲ್ಲೂ ಕೂಡ ಅಮ್ಮನವರ ಹೆಸರು ಕಾಮಾಕ್ಷಿ ಅಂತಲೇ ಬ್ರಹ್ಮದೇವ ಹೇಳ್ತಾರೆ. ಯಾವಾಗ ಅಮ್ಮ ಚಿದಗ್ನಿಕುಂಡದಿಂದ ಭಂಡಾಸುರನ ಸಂಹಾರ ಮಾಡೋದಿಕ್ಕಾಗಿ ಉದ್ಭವಿಸಿದಳೋ, ಆ ತಾಯಿಯನ್ನ ನೋಡಿದ ತಕ್ಷಣವೇ ಬ್ರಹ್ಮದೇವನ ಮನಸ್ಸಿಗೆ ಬಂದಂತಹ ನಾಮವೇ ಕಾಮಾಕ್ಷಿ. ಅಂದ್ರೆ ಬ್ರಹ್ಮದೇವ ಹೆಸರಿಟ್ರ? ಹಾಗಲ್ಲ. ಅವಳಿಗಿರುವ ನಾಮವನ್ನ ಆ ಸಮಯದಲ್ಲಿ ಬ್ರಹ್ಮದೇವ ಸ್ಮರಿಸಿದ್ರು ಅಂತ ತಿಳ್ಕೋಬೇಕು. ಅಂದ್ರೆ ಇಲ್ಲಿ ನಾನು ಹೇಳ್ತಾ ಇರೋ ವಿಷಯ ಏನಂದ್ರೆ, ಕಾಮಾಕ್ಷಿ ಅಂದ್ರೆ ಲಲಿತಾ ಮಹಾತ್ರಿಪುರ ಸುಂದರಿಯ ಸ್ವರೂಪವೇ. ಅವಳು ನೆಲೆಸಿರುವ ಸ್ಥಳ ಕಾಂಚೀಪುರ. ಇದೇ ಕಾಮಕೋಟಿ. ಈ ಕ್ಷೇತ್ರಕ್ಕೊಂದು ಪ್ರತ್ಯೇಕತೆ ಇರುತ್ತೆ. ಅದೇನಂದ್ರೆ,
ಕ್ಷೇತ್ರಕ್ಕೆ ಹೋಗಿ ಉಪಾಸನೆ ಮಾಡಿದ್ರೆ ಕ್ಷೇತ್ರದ ಅನುಗ್ರಹ ಸಿಗೋದು ಒಂದು ಕಡೆ ಆದ್ರೆ, ಎಲ್ಲಿದ್ದರೂ ಸರಿ ಕ್ಷೇತ್ರವನ್ನ ಸ್ಮರಿಸೋದ್ರಿಂದ ಆ ಕ್ಷೇತ್ರದ ಶಕ್ತಿ ಮತ್ತು ಆ ಕ್ಷೇತ್ರದಲ್ಲಿ ನೆಲೆಸಿರುವ ದೇವತೆಯ ಅನುಗ್ರಹ ಸಿಗುತ್ತೆ. ಆದ್ರಿಂದ ಈ ದಿನ ಕಾಂಚಿ ಕ್ಷೇತ್ರ ಮತ್ತು ಕಾಮಾಕ್ಷಿ ಅಮ್ಮನವರ ಸ್ಮರಣೆ ಮಾಡುವಂತಹ ಭಾಗ್ಯ ನನ್ನದಾದ್ರೆ ಕೇಳುವಂತಹ ಪುಣ್ಯ ನಿಮ್ಮದಾಗುತ್ತೆ. ಆ ಕಾಮಾಕ್ಷಿ ಪರದೇವತೆಯನ್ನ ಪ್ರಾರ್ಥಿಸ್ತಾ, ಕುಂಡಲಿ ಕುಮಾರಿ ಕುಟಿಲೆ ಚಂಡಿ ಚರಾಚರ ಸವಿತ್ರಿ ಚಾಮುಂಡೆ ಗುಣನಿ ಗುಹಾರಿಣಿ ಗುಹ್ಯೆ ಗುರುಮೂರ್ತೆ ತ್ವಾಂ ನಮಾಮಿ ಕಾಮಾಕ್ಷಿ. ರಾಕಾಚಂದ್ರ ಸಮಾನ ಕಾಂತಿವದನ ನಾಕಾಧಿರಾಜಸ್ತುತ ಮೂಕಾನಾಮಪಿ ಕುರ್ವತಿ ಸುರಧುನಿ ನೀಕಾಶ ವಾಗ್ವೈಭವಂ ಶ್ರೀಕಾಂಚಿ ನಗರಿ ವಿಹಾರ ರಸಿಕಾ ಶೋಕಾಪಹಂತ್ರಿ ಸತಾಂ ಏಕಾ ಪುಣ್ಯ ಪರಂಪರಾ ಪಶುಪತೆ ರಾಕಾರಿಣಿ ರಾಜತೆ. ಕಾಂಚಿ ನಗರದಲ್ಲಿ ಕಾಮಾಕ್ಷಿ ನೆಲೆಸಿರುವ ಗರ್ಭಗುಡಿಯನ್ನ ಎಲ್ಲ ದೇವಾಲಯಗಳ ಹಾಗೆ ಗರ್ಭಗುಡಿ ಅನ್ನೋದಿಲ್ಲ, ಅದನ್ನ ಬಿಲಾಕಾಶ ಅಂತ ಕರೀತಾರೆ. ಈ ಸಮಸ್ತ ಭಾರತ ಖಂಡವನ್ನ ಒಂದು ಮಾತೃ ಸ್ವರೂಪವನ್ನಾಗಿ ನೋಡಿದ್ರೆ ಅದರಲ್ಲಿರ್ತಕ್ಕಂತಹ ನಾಭಿ ಪ್ರದೇಶವೇ ಕಾಂಚಿ. ಆದ್ರಿಂದ ಅದನ್ನ ಬಿಲಾಕಾಶ ಅಂತ ಕರೀತಾರೆ. ಈ ಮಧ್ಯಕಾಲದಲ್ಲಿ ಜಯೇಂದ್ರ ಸರಸ್ವತಿ ಸ್ವಾಮಿಯವರು ಕಾಮಾಕ್ಷಿ ಪರದೇವತೆಗೆ ಅಭಿಷೇಕ ಮಾಡೋದಕ್ಕೆ ಅಂತ ಬಿಲಾಕಾಶಕ್ಕೆ ಹೋದಾಗ ಅವರಿಗೆ ಒಂದು ಆಲೋಚನೆ ಬರುತ್ತಂತೆ. ಅಮ್ಮನವರು ಪದ್ಮಾಸನದಲ್ಲಿ ಕುಳಿತಿದ್ದಾರೆ, ಆಸನದ ಮೇಲೆ ಎಲ್ಲಿಯವರೆಗೂ ಕುಳಿತಿದ್ದಾರೋ ನೋಡ್ಬೇಕು ಅನ್ನೋ ಕುತೂಹಲದಿಂದ ಆ ಆಸನವನ್ನೆಲ್ಲ ಪರಿಶೀಲಿಸಿ ನೋಡಿ ಅಂತ ಹೇಳಿದಾಗ ಆ ಆಸನವನ್ನ ಕದಲಿಸಿ ನೋಡಿದ್ರೆ ನಿಜಕ್ಕೆ ಅಮ್ಮನವರು ಆಸನದ ಮೇಲೆ ಕುಳಿತಿರ್ಲಿಲ್ವಂತೆ, ಆಕಾಶದಲ್ಲಿ ತೇಲಾಡ್ತಿದ್ದಾಳೆ. ಅಂದ್ರೆ ಪೀಠದ ಮೇಲೆ ಕುಳಿತಿಲ್ಲ ದೇವಿಯ ವಿಗ್ರಹ, ಗಾಳಿಯಲ್ಲಿ ತೇಲ್ತಾ ಇದೆ ಅನ್ನೋ ವಿಷಯವನ್ನ ನೋಡಿ ಆಶ್ಚರ್ಯವಾಗುತ್ತಂತೆ. ಆ ಸಮಯಕ್ಕೆ ಕಾಂಚಿ ನಗರವೆಲ್ಲ ಕಾರ್ಮೋಡಗಳಿಂದ ಆವರಿಸಿ ಕುಂಭವೃಷ್ಟಿಯ ಹಾಗೆ ಮಳೆ ಸುರಿಯುತ್ತಂತೆ. ಆಗ ಆ ಆಸನವನ್ನೆಲ್ಲ ಹೇಗಿತ್ತೋ ಹಾಗೆ ಇಟ್ರು, ಮುಚ್ಚಿಟ್ರು ಅಂತ ಹೇಳ್ತಾರೆ. ಅಂದ್ರೆ ಕಾಮಾಕ್ಷಿ ಪರದೇವತೆ ಬಿಲಾಕಾಶದಲ್ಲಿದ್ದಾಳೆ. ಕಾಮಾಕ್ಷಿ ಅಂದ್ರೆ ಕ ಅಂದ್ರೆ ಸೃಷ್ಟಿಕರ್ತನಾದ ಬ್ರಹ್ಮ, ಮ ಅ ಈ ಎರಡು ಅಕ್ಷರಗಳಲ್ಲಿ ಅಕಾರದಿಂದ ವಿಷ್ಣುವು, ಮಕಾರದಿಂದ ಲಯಕಾರಕನಾದ ಹರನನ್ನ ಪ್ರತಿಪಾದಿಸಲಾಗುತ್ತೆ. ಅಂದ್ರೆ ಕಕಾರದಿಂದ ಸೃಷ್ಟಿ, ಅಕಾರದಿಂದ ಸ್ಥಿತಿ, ಮಕಾರದಿಂದ ಲಯ. ಪರದೇವತೆ ಬ್ರಹ್ಮದೇವನಿಗೆ ಸೃಷ್ಟಿ ಮಾಡಲು ಯೋಗ್ಯವಾದ ಶಕ್ತಿ ಸ್ವರೂಪವನ್ನ ಸರಸ್ವತಿ ರೂಪದಲ್ಲಿ ಕೊಡ್ತಾಳೆ. ವಿಷ್ಣು ಸ್ಥಿತಿಕಾರಕನಾದ್ದರಿಂದ ಸ್ಥಿತಿಕರ್ತನಾಗಿ ವ್ಯವಹರಿಸಲು ಅವನಿಗೆ ಬೇಕಾದ ಶಕ್ತಿಯನ್ನ ಶ್ರೀ ಮಹಾಲಕ್ಷ್ಮಿ ರೂಪದಲ್ಲಿ ಕೊಡ್ತಾಳೆ. ಸಮಸ್ತ ಲೋಕಗಳು ಹುಟ್ಟು ಸಾವುಗಳಿಂದ ಬಳಲಿ ಹೋದಾಗ ಎಲ್ಲರಿಗೂ ಶಾಂತಿಯನ್ನ ನೀಡಲು ಮಹಾಪ್ರಳಯವನ್ನ ಸೃಷ್ಟಿ ಮಾಡೋದಿಕ್ಕೆ ರುದ್ರನಾದ ಪರಶಿವನಿಗೆ ಬೇಕಾದ ಶಕ್ತಿಯನ್ನ ರುದ್ರಾಣಿಯ ರೂಪದಲ್ಲಿ ಕೊಡ್ತಾಳೆ. ಇವುಗಳನ್ನೆಲ್ಲ ಆ ಕಾಮಾಕ್ಷಿ ಪರದೇವತೆ ಕೇವಲ ಅವಳ ನೋಟದಿಂದಲೇ ಕೊಡ್ತಾಳೆ. ಆದ್ದರಿಂದ ಅವಳಿಗೆ ಕಾಮಾಕ್ಷಿ ಅನ್ನುವಂತ ನಾಮ ಬಂತು. ಈ ಕಾಮಾಕ್ಷಿ ಅಮ್ಮನವರು ಯಾವ ಶಕ್ತಿಯನ್ನಾದರೂ ಅನುಗ್ರಹಿಸುವಂತಹ ದೇವತೆ. ಅಂದ್ರೆ ಭೋಗ ಮೋಕ್ಷ ಎರಡನ್ನೂ ಕೊಡತಕ್ಕಂತಹ ದೇವತೆ. ಸೃಷ್ಟಿ ಸ್ಥಿತಿ ಲಯ ಮಾತ್ರವಲ್ಲದೆ ತಿರೋಧಾನ ಮತ್ತು ಅನುಗ್ರಹವೆಂಬ 5 ಕೃತ್ಯಗಳನ್ನ ನಿರ್ವಹಿಸುವಂತಹ ಪಂಚಕೃತ್ಯ ಪರಾಯಣಳಾದ ಆ ಮಹಾ ತಾಯಿ ಒಂದು ಕಡೆ ರೂಪವನ್ನ ಧರಿಸಿ ಕುಳಿತಿದ್ದಾಳೆ ಅಂದ್ರೆ ಅವಳೇ ಕಾಮಾಕ್ಷಿ. ಇನ್ನೊಂದು ಅರ್ಥದಲ್ಲಿ ಕಾಮಾಕ್ಷಿ ಅಂದ್ರೆ ಕ ಅಂದ್ರೆ ಬ್ರಹ್ಮಶಕ್ತಿಯಾದ ಸರಸ್ವತಿ, ಮ ಅಂದ್ರೆ ವಿಷ್ಣು ಶಕ್ತಿಯಾದ ಶ್ರೀ ಮಹಾಲಕ್ಷ್ಮಿ. ಈ ಎರಡು ಶಕ್ತಿಯನ್ನೇ ತನ್ನ ಕಣ್ಣುಗಳಾಗಿ ಹೊಂದಿರ್ತಕ್ಕಂಥವಳೇ ಕಾಮಾಕ್ಷಿ. ಆದ್ರಿಂದಲೇ ಲಲಿತಾ ಸಹಸ್ರನಾಮದಲ್ಲಿ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ, ಅಮ್ಮನವರ ಬಲಭಾಗದಲ್ಲಿ ಸರಸ್ವತಿ, ಎಡಭಾಗದಲ್ಲಿ ಲಕ್ಷ್ಮೀ ದೇವಿ ಇಬ್ಬರು ಚಾಮರವನ್ನ ಬೀಸ್ತಾ ಇರ್ತಾರೆ. ಇದು ಬಾಹ್ಯವಾಗಿ, ಆದರೆ ನಿಜಕ್ಕೆ ಅವರಿಬ್ರು ಪರಮೇಶ್ವರಿಯ ಕಣ್ಣುಗಳಾಗಿರ್ತಾರೆ. ಆದ್ದರಿಂದ ನಾವು ಯಾವ ಕಡೆಯಿಂದ ಕಾಮಾಕ್ಷಿ ಅಮ್ಮನವರಿಗೆ ನಮಸ್ಕರಿಸಿದರೂ ಸರಸ್ವತಿ ಲಕ್ಷ್ಮಿ ಕಟಾಕ್ಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಕಾಮಾಕ್ಷಿ ಅಮ್ಮನವರ ನೋಟ ಯಾವ ವ್ಯಕ್ತಿ ಮೇಲೆ ಬೀಳುತ್ತೋ ಆ ವ್ಯಕ್ತಿ ಸರಸ್ವತಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಇನ್ನು
ಕಾಮಾಕ್ಷಿ ದೇವಿಯ ವಿಶೇಷವೇನೆಂದ್ರೆ ವಿರಾಗಿಯಾದ ಶಂಕರನನ್ನ ಮಹಾಕಾಮೇಶ್ವರನನ್ನಾಗಿಸಿ ಲೋಕಕ್ಕೆ ತಂದೆಯನ್ನ ಕೊಟ್ಟಂತಹ ಮಹಾತಾಯಿ. ತನ್ನ ಪ್ರೇಮದಿಂದ ಮನ್ಮಥನನ್ನು ಭಸ್ಮ ಮಾಡಿದವನನ್ನೇ ಪತಿಯನ್ನಾಗಿ ಪಡೆದಂತವಳು. ಇದು ಅವಳ ಶ್ರೇಷ್ಠತೆ. ಇನ್ನು ಅಮ್ಮನವರ ಅನುಗ್ರಹ ಹೇಗಿರುತ್ತೆ, ಅಮ್ಮ ಅನುಗ್ರಹಿಸಿದ್ರೆ ಏನೆಲ್ಲ ಆಗತ್ತೆ ಅನ್ನೋ ವಿಷಯ ನೋಡೋದಾದ್ರೆ, ಮಾತು ಬಾರದ ಮೂಕನಿಗೂ ಕೂಡ ಆಕಾಶದಿಂದ ಬೀಳುತ್ತಿರುವ ಗಂಗಾ ಪ್ರವಾಹ ಹೇಗಿರುತ್ತೋ ಅಂತಹ ವಾಗ್ವೈಭವವನ್ನ ಕೊಡುವಂತಹ ಮಹಾತಾಯಿ ಕಾಮಾಕ್ಷಿ. ಗಂಗಾ ಸಾಮಾನ್ಯವಾದ ಜಲಪ್ರವಾಹವಲ್ಲ, ಪರಮ ಪವಿತ್ರವಾದದ್ದು. ಹಾಗೆಯೇ ಪರಮೇಶ್ವರಿಯ ಅನುಗ್ರಹಿಸಿ ಕೊಡ್ತಕ್ಕಂತಹ ವಾಕು ಕೂಡ ಗಂಗಾ ಪ್ರವಾಹದಂತೆ ಪರಮ ಪವಿತ್ರವಾಗಿರುತ್ತೆ. ಅಂತಹ ವಾಕ್ ಪ್ರವಾಹವನ್ನ ಕೊಟ್ಟಿದ್ದು ಯಾರಿಗೆ? ಅವರಿಂದ ಬಂದಂತಹ ವಾಕ್ ಪ್ರವಾಹದ ವಿಶೇಷತೆ ಏನು, ಅದರ ನಾಮವೇನು ಅಂದ್ರೆ ಅದೇ ಮೂಕ ಪಂಚಶತಿ. ಇದು ಹೇಗೆ ರಚನೆಯಾಯಿತು? ಇದಕ್ಕೊಂದು ಸಣ್ಣ ಕತೆ ಇದೆ. ಒಬ್ಬ ಮೂಕ ವ್ಯಕ್ತಿ, ಅವರಿಗೆ ಹುಟ್ಟಿನಿಂದ ಮಾತು ಬರಲ್ಲ, ಕಿವಿಯೂ ಕೇಳಿಸೋದಿಲ್ಲ. ಅವರ ಹೆಸರು ಕೂಡ ಯಾರಿಗೂ ಗೊತ್ತಿಲ್ಲ. ಅವರು ಒಂದು ದಿನ ಕಾಮಾಕ್ಷಿ ಆಲಯದ ಶುಕ್ರವಾರ ಮಂಟಪದಲ್ಲಿ ಕುಳಿತು ಅಮ್ಮನನ್ನ ಧ್ಯಾನಿಸ್ತಾ ಇರ್ತಾರೆ. ಪಕ್ಕದಲ್ಲೇ ಒಬ್ಬ ಶ್ರೀವಿದ್ಯಾ ಉಪಾಸಕರು ಕೂಡ ಕುಳಿತು ದೇವಿಯನ್ನ ಧ್ಯಾನಿಸ್ತಾ ಇರ್ತಾರೆ. ಆಗ ಕಾಮಾಕ್ಷಿ ಪರದೇವತೆಯು ಒಂದು ಸುವಾಸಿನಿಯ ರೂಪದಲ್ಲಿ, ಸಾಮಾನ್ಯ ಸ್ತ್ರೀಯ ರೂಪದಲ್ಲಿ ಕಾಲ್ಗೆಜ್ಜೆಯ ಶಬ್ದವನ್ನ ಮಾಡ್ತಾ ಬರ್ತಾಳೆ. ಈ ಧ್ಯಾನ ಮಾಡ್ತಾ ಇರ್ತಕ್ಕಂಥ ಈ ಇಬ್ಬರನ್ನ ಅಮ್ಮ ನೋಡ್ತಾಳೆ. ಓ, ನನ್ನನ್ನ ಧ್ಯಾನಿಸ್ತಾ ಇದ್ದಾರೆ ಅಂತ ಅಮ್ಮನಿಗೆ ಅನ್ಸುತ್ತೆ. ಅವರಿಗೆ ಮಹತ್ತರವಾದ ಶಕ್ತಿಯನ್ನ ಅಂದ್ರೆ ವರವನ್ನ ಕೊಡಬೇಕು ಅಂತ ಅನ್ಸುತ್ತೆ. ಅಮ್ಮ ಏನನ್ನಾದರೂ ವಿಶೇಷ ಶಕ್ತಿಯನ್ನ ಕೊಡಬೇಕು ಅಂದ್ರೆ ಅವಳು ಕೊಡ್ತಕ್ಕಂಥದ್ದೇ ತಿನ್ನುತ್ತಾ ಇರ್ತಕ್ಕಂತಹ ತಾಂಬೂಲದ ಪ್ರಸಾದವನ್ನ ಕೊಡ್ತಾಳೆ. ಆ ಸಮಯದಲ್ಲಿ ಪರಮೇಶ್ವರಿಯ ಅನುಗ್ರಹದಿಂದ ಇಬ್ಬರು ಬಹಿರ್ಮುಖರಾಗ್ತಾರೆ. ಆಗ ಕಾಮಾಕ್ಷಿ ಪರದೇವತ ಆ ತಾಂಬೂಲದ ಪ್ರಸಾದವನ್ನ ಆ ಶ್ರೀವಿದ್ಯಾ ಉಪಾಸಕನಿಗೆ ಕೊಡೋದಿಕ್ಕೆ ಹೋಗ್ತಾಳೆ. ಅವನು ಸ್ತ್ರೀಯ ಎಂಜಲು ಅಂತ ಹೇಳಿ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಪಕ್ಕದಲ್ಲೇ ಕುಳಿತಿದ್ದಂತಹ ಮೂಕ ವ್ಯಕ್ತಿ ಬಹಳ ಅಮಾಯಕತೆಯಿಂದ, ಭಕ್ತಿಯಿಂದ, ಆರ್ದ್ರತೆಯಿಂದ ಅವರ ಬಾಯನ್ನ ತೆರೀತಾರೆ. ಕಾಮಾಕ್ಷಿ ಅಮ್ಮ ನಗುತ್ತಾ ಆ ತಾಂಬೂಲದ ಪ್ರಸಾದವನ್ನ ಆ ಮೂಕ ವ್ಯಕ್ತಿಯ ಬಾಯಲ್ಲಿ ಇಡ್ತಾಳೆ. ಇಟ್ಟ ತಕ್ಷಣ ಆ ವ್ಯಕ್ತಿ ಪರಮೇಶ್ವರಿಯ ಕಡೆಗಣ್ಣಿನ ನೋಟವನ್ನ ನೋಡಿ ಆ ನೋಟದ ಮೇಲೆ 100 ಶ್ಲೋಕವನ್ನ ಹೇಳ್ತಾರೆ. ಅದೇ ಕಟಾಕ್ಷ ಶತಕ. ಅವಳ ಮುಗುಳ್ನಗೆಯನ್ನ ನೋಡಿ, ಮಂದಸ್ಮಿತವಾದ ವದನವನ್ನ ನೋಡಿ ಅದರ ಮೇಲೆ 100 ಶ್ಲೋಕವನ್ನ ಹೇಳ್ತಾರೆ. ಅದೇ ಮಂದಸ್ಮಿತ ಶತಕ. ಅಮ್ಮನ ಪಾದಗಳನ್ನ ನೋಡಿ 100 ಶ್ಲೋಕಗಳನ್ನ ಹೇಳ್ತಾರೆ. ಅದೇ ಪಾದಾರವಿಂದ ಶತಕ. ಪರಮೇಶ್ವರಿಯನ್ನ ತಲೆ ಎತ್ತಿ ನೋಡಿ ಅವಳ ವೈಭವವನ್ನ ವರ್ಣಿಸ್ತಾ 100 ಶ್ಲೋಕಗಳನ್ನ ಹೇಳ್ತಾರೆ. ಅದೇ ಸ್ತುತಿ ಶತಕ. ಅವಳ ಶ್ರೇಷ್ಠತೆಯನ್ನ, ಮಹಾತ್ಮೆಯನ್ನ ವರ್ಣಿಸ್ತಾ 100 ಶ್ಲೋಕಗಳನ್ನ ಹೇಳ್ತಾರೆ. ಅದೇ ಆರ್ಯಾಶತಕ. ಒಬ್ಬ ಮೂಕ ವ್ಯಕ್ತಿ ನಿಲ್ಲಿಸದೆ ನಿರಂತರವಾಗಿ 500 ಶ್ಲೋಕಗಳನ್ನ ಹೇಳಿ ನಿಲ್ಲಿಸ್ತಾರೆ. ಆಗ ಕಾಮಾಕ್ಷಿ ಅಮ್ಮನವರು ಕೇಳ್ತಾರೆ, ನಿನಗೆ ಏನ್ ವರ ಬೇಕೋ ಕೇಳು, ಕೊಡ್ತೇನೆ ಅಂತ. ಆಗ ಆ ಮೂಕ ವ್ಯಕ್ತಿ ಹೇಳ್ತಾರೆ, ಅಮ್ಮ, ನನಗೆ ಹುಟ್ಟಿನಿಂದಲೂ ಮಾತಿಲ್ಲ. ನೀನು ಆ ಮಾತನ್ನ ಕೊಟ್ಟೆ, ನಿನ್ನ ಮೇಲೆ 500 ಶ್ಲೋಕಗಳನ್ನ ಹೇಳಿದೆ. ನೀನಲ್ವಾ ಅಮ್ಮ ನನ್ನ ಒಳಗಿಂದ ಹೇಳಿದ್ದು, ಮಾತಿಲ್ಲದವನಿಗೆ ಹೇಗೆ ಸಾಧ್ಯ? ಹೀಗೆ ನಾನು ಮಾತಾಡ್ತಾ ಇದ್ರೆ ಕೆಲಸಕ್ಕೆ ಬಾರದ ಯಾವುದೋ ಒಂದು ಮಾತನ್ನ ಮಾತಾಡ್ಬೇಕಾಗತ್ತೆ ಮಾತಿದ್ರೆ. ಆದ್ರಿಂದ ನಿನ್ನನ್ನ ಸ್ತುತಿ ಮಾಡಿದಂತಹ ಈ ಪರಮ ಪವಿತ್ರವಾದಂತಹ ನಾಲಿಗೆಯಿಂದ ಇನ್ನ ಯಾವ ಮಾತನ್ನು ನಾನು ಮಾತನಾಡೋದಕ್ಕೆ ಇಚ್ಛೆ ಪಡೋದಿಲ್ಲ. ಹಾಗಾಗಿ ನನ್ನ ಮಾತನ್ನ ನೀನು ವಾಪಸ್ ತಗೊಂಡು ನನ್ನ ಮತ್ತೆ ಮೂಗನನ್ನಾಗಿಯೇ ಮಾಡಿಬಿಡಮ್ಮ ಅಂತ ಹೇಳಿ ಕೇಳ್ತಾರೆ. ಅದನ್ನ ಕೇಳಿದಂತಹ ಪರಮೇಶ್ವರಿ ಅವರ ಮಾತನಾಡುವ ಶಕ್ತಿಯನ್ನ ಹಿಂದಕ್ಕೆ ತಗೊಳ್ತಾಳೆ. ಆ ವ್ಯಕ್ತಿ ಕಂಚಿ ಕಾಮಕೋಟಿ ಪೀಠಕ್ಕೆ ಕೆಲಕಾಲ ಪೀಠಾಧಿಪತಿ ಕೂಡ ಆಗಿದ್ರಂತೆ. ಅವರ ಹೆಸರು ಗೊತ್ತಿಲ್ಲದ ಕಾರಣ ಅವರನ್ನ ಮೂಕಶಂಕರ ಅಂತಲೇ ಕರೀತಾರೆ.
ಅವರು ರಚನೆ ಮಾಡಿರುವಂತಹ ಈ ಕೃತಿಯನ್ನ, ಈ ವಾಂಗ್ಮಯವನ್ನ ಮೂಕ ಪಂಚಶತಿ ಅಂತ ಕರೀತಾರೆ. ಇನ್ನು ಈ ಮೂಕ ಪಂಚಶತಿಯ ಪಾರಾಯಣವನ್ನ ಹೇಗ್ ಮಾಡಬೇಕು, ಅದರ ವಿಧಾನ ಹೇಗೆ ಅನ್ನೋದನ್ನ ನೋಡಿದ್ರೆ, ಕೇವಲ ಅಮ್ಮನವರ ದಯೆಗಾಗಿ ಭಕ್ತಿ ಭಾವದಿಂದ ಇದನ್ನ ಪಾರಾಯಣ ಮಾಡಿದ್ರೆ ಸಾಕು. ನಮ್ಮನ್ನ ಆ ಜಗನ್ಮಾತೆಯೇ ನೋಡ್ಕೊಳ್ತಾಳೆ. ಸದಾಕಾಲ ರಕ್ಷಣೆ ಪೋಷಣೆಯ ಜವಾಬ್ದಾರಿಯನ್ನ ಅವಳೇ ವಹಿಸ್ಕೊಳ್ತಾಳೆ. ಆಸ್ತಿಕರು ತಮ್ಮ ಕೋರಿಕೆಗಳನ್ನ ಮತ್ತು ಕಷ್ಟಗಳನ್ನ ಆ ಜಗನ್ಮಾತೆಯಲ್ಲಿ ಹೇಳ್ಕೊಳ್ಳೋದ್ರಿಂದ ಅವುಗಳನ್ನೆಲ್ಲ ನಿವೃತ್ತಿ ಮಾಡ್ತಾಳೆ. ಇನ್ನು ಭಕ್ತರ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮತ್ತು ಸಂಕಷ್ಟಗಳ ನಿವಾರಣೆಗಾಗಿ ಈ ಮೂಕ ಪಂಚಶತಿಯ ಪಾರಾಯಣ ಕೂಡ ಮಾಡ್ತಾರೆ. ಇನ್ನು ಫಲಶ್ರುತಿ ಕೂಡ ಇದೆ ಇದಕ್ಕೆ. ಇದರಲ್ಲಿ ನಾವು 5 ಶತಕಗಳನ್ನ ನೋಡಿದ್ದೀವಲ್ವಾ, ಆರ್ಯ ಶತಕ, ಪಾದಾರವಿಂದ ಶತಕ, ಸ್ತುತಿ ಶತಕ, ಮಂದಸ್ಮಿತ ಶತಕ ಅಂತ ಎಲ್ಲ ಹೇಳಿ ನಾವೇನು ಈ 5 ಶತಕಗಳನ್ನ ನೋಡಿದ್ದೀವಿ, ಅದರಲ್ಲಿ ಯಾವ ಯಾವ ಶತಕಗಳನ್ನ ಪಾರಾಯಣ ಮಾಡಿದ್ರೆ ನಮಗೆ ಯಾವ ರೀತಿಯ ಫಲ ಸಿಗುತ್ತೆ ಅನ್ನೋದನ್ನು ಕೂಡ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಆರ್ಯ ಶತಕವನ್ನ ಯಾರೆಲ್ಲ ತನ್ಮಯರಾಗಿ ಭಕ್ತಿ ಭಾವದಿಂದ ಪಾರಾಯಣ ಮಾಡ್ತಾರೋ ಅವರು ಅಮ್ಮನವರ ಕಡೆಗಣ್ಣಿನ ನೋಟದಿಂದ ಲಭಿಸುವಂತಹ ದಯಾಮೃತದ ಪ್ರಭಾವದಿಂದ ಅವರ ಮುಖವೆಂಬ ಕಮಲದಿಂದ ಅಮೃತದಂತಹ ಮಾತುಗಳು ಹೊರಬರ್ತವೆ. ಅಂದ್ರೆ ಅವರಿಗೆ ಅಂತಹ ವಾಗ್ವೈಭವವನ್ನ ಪರಮೇಶ್ವರಿ ಅನುಗ್ರಹಿಸ್ತಾಳೆ ಅಂತ. ಇನ್ನು ಪಾದಾರವಿಂದ ಶತಕವನ್ನ ಪಾರಾಯಣ ಮಾಡೋದ್ರಿಂದ ಸಕಲ ಜಗತ್ತಿಗೆ ಆನಂದವನ್ನ ನೀಡುವ ಆ ಪಾದಾರವಿಂದ ಶತಕವನ್ನು ಯಾರು ಭಕ್ತಿಯಿಂದ ಜಪಿಸುತ್ತಾರೋ ಅಥವಾ ಪಠನೆ ಮಾಡ್ತಾರೋ, ಪಾರಾಯಣ ಮಾಡ್ತಾರೋ ಅವರು ಎಲ್ಲರಿಂದಲೂ ಪೂಜನೀಯ ಸ್ಥಾನವನ್ನ ಪಡ್ಕೊಳ್ತಾರೆ, ಗೌರವಯುತವಾದ ಸ್ಥಾನವನ್ನ ಅವರು ಅಲಂಕರಿಸ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಅವರಿಗೆ ಸಮಾಜದಲ್ಲಿ ಗೌರವಾನ್ವಿತವಾದಂತಹ ಸ್ಥಾನಮಾನಗಳು, ಅವರ ಕೀರ್ತಿ ಪ್ರಾಪ್ತಿಯಾಗುತ್ತೆ. ಇನ್ನು ಸ್ತುತಿ ಶತಕ ಉತ್ತಮ ವರಗಳನ್ನ ನೀಡುವಂತಹ ಸಹಜ ಸುಕುಮಾರವಾದದ್ದು ಹಾಗೂ ಪರ ಅಪರ ಚಿತ್ ಎಂಬ 3 ರೂಪಗಳನ್ನ ಪ್ರಕಟಿಸುವಂತಹ ಸ್ವರೂಪವಾದ ಈ ಸ್ತುತಿಯನ್ನ ಯಾರು ಭಕ್ತಿ ಶ್ರದ್ಧೆಯಿಂದ ಪಠಿಸ್ತಾರೋ ಅವರು ಜಪ ತಪ ಸಾಧನೆ ಇತ್ಯಾದಿಗಳನ್ನ ಮಾಡುವ ಅವಶ್ಯಕತೆಯೇ ಇರೋದಿಲ್ಲ. ಪರಮೇಶ್ವರಿಯ ರಕ್ಷಣೆ ಸದಾ ಅವರ ಮೇಲಿರುತ್ತೆ. ಇನ್ನು ಕಟಾಕ್ಷ ಶತಕ, ಈ ಕಟಾಕ್ಷ ಶತಕದ ಪಾರಾಯಣ ಮಾಡೋದ್ರಿಂದ ಅವರ ತಾಪತ್ರಯಗಳನ್ನ ಶಮನಗೊಳಿಸ್ತಾಳೆ ಪರಮೇಶ್ವರಿ ಅಂತ ಹೇಳ್ತಾರೆ. ಇನ್ನು ಮಂದಸ್ಮಿತ ಶತಕವನ್ನ ಪಾರಾಯಣ ಮಾಡೋದ್ರಿಂದ ಜಗನ್ಮಾತೆಯ ಅಪಾರ ಕಾರುಣ್ಯವನ್ನ, ಅವಳ ಪ್ರೀತಿಯನ್ನ, ಅನುಗ್ರಹವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಹೀಗೆ ಇಂತಹ ಮಹಾ ಮಹಿಮಾನ್ವಿತವಾದಂತಹ ಮೂಕ ಪಂಚಶತಿಯನ್ನ ಪಾರಾಯಣ ಮಾಡಿ ಆ ಕಾಮಾಕ್ಷಿ ಪರದೇವತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಆ ಕಾಮಾಕ್ಷಿ ಪರದೇವತ ಎಲ್ಲರಿಗೂ ಸನ್ಮಂಗಳಗಳನ್ನುಂಟು ಮಾಡ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.